ಬಿಜೆಪಿ ಹೈಕಮಾಂಡ್ನವರು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ನಾನು ಬಿಜೆಪಿಯವರ ಅಕ್ರಮದ ಬಗ್ಗೆ ಡೈರಿಯನ್ನ ರಿಲೀಸ್ ಮಾಡ್ತೀನಿ. ಹೀಗಂತ ಮಡಿಕೇರಿಯ ಕುಶಾಲನಗರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚೆಕ್ ಮೂಲಕವೇ ಹಣ ಸಂದಾಯ ಮಾಡಿರೋ ಬಗ್ಗೆ ನನ್ನ ಬಳಿ ದಾಖಲೆ ಇದೆ. ಆದರೆ ಬಿಜೆಪಿ ವರಿಷ್ಠರು ಕ್ರಮ ಕೈಗೊಳ್ತಾರಾ ಅನ್ನೋದು ಪ್ರಶ್ನೆ. ಎರಡು ರಾಜಕೀಯ ಪಕ್ಷಗಳು ದರೋಡೆ ಮಾಡ್ತಕ್ಕಂಥ ಪಕ್ಷಗಳೇ. ನಾನೀಗ ಡೈರಿ ಬಿಡುಗಡೆ ಮಾಡಿದ್ರೆ ಅದು ಪ್ರಚಾರಕ್ಕೆ ಅಂದ್ಕೊಳ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷಗಳು ಅಧಿಕಾರವನ್ನು ನಡೆಸಬೇಕಾದ್ರೆ ರಾಜ್ಯದ ಸಂಪತ್ತನ್ನ ಅಕ್ರಮವಾಗಿ ಸಂಪಾದನೆ ಮಾಡಿ ಹಣವನ್ನ ಅವರ ಹೈಕಮಾಂಡ್ ನ ನಾಯಕರುಗಳಿಗೆ ಕೊಡ್ತಕ್ಕಂಥ ಪದ್ಧತಿ ಎರಡೂ ಪಕ್ಷಗಳಲ್ಲಿ ಇದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ಕೊಂಡಿದ್ದಾರೆ. ಇದನ್ನ ದುರ್ಬಳಕೆ ಮಾಡ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಇಟ್ಕೊಂಡು ನನಗೆ ಮತ ಕೊಡಿ ಅಂತ ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಅವರ ನಡವಳಿಕೆ ಏನಿದೆ, ಅವರ ಪ್ರಕರಣಗಳೇನಿದೆ, ಇದನ್ನ ನೋಡಿ ಜನ ತೀರ್ಮಾನ ಮಾಡಿ ಅಂತಕ್ಕಂಥ ಹೇಳ್ತೇನೆ. ಕಪ್ಪ ಕಾಣಿಕೆಯ ಡೈರಿ ಬಿಡುಗಡೆಯಾದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸರ್ಕಾರದಲ್ಲಿ ಈಗ ಕಂಪನ ಉಂಟಾಗಿದೆ. ರಾಜ್ಯ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ನಾಳೆ ನಡೆಯುತ್ತೆ. ಹಿರಿಯ ಸಚಿವರಿಗೆ ಒಂದಿಷ್ಟು ಗೇಟ್ ಪಾಸ್ ಕೊಟ್ಟು ಹೊಸಬರನ್ನು ಸೇರಿಸಿಕೊಳ್ಳುವ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಚುನಾವಣೆಗೆ ಇನ್ನೂ ಒಂದು ವರ್ಷ ಬಾಕಿ ಇರುವಾಗಲೇ ಈ ಸರ್ಜರಿ ಮಾಡಿ ಮುಂದಿನ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ಕೈಪಾಳೆಯ ಈ ಕಸರತ್ತನ್ನು ಸ್ಟಾರ್ಟ್ ಮಾಡಿದೆ. ಸೋನಿಯಾ ಗಾಂಧಿ ಅವರು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಕಾಣಿಸುತ್ತೆ. ಡೈರಿ ಸ್ಫೋಟಗೊಂಡ 4 ದಿನಗಳ ಬಳಿಕ ಸೋನಿಯಾ ಗಾಂಧಿ ಎಚ್ಚೆತ್ತುಕೊಂಡಿದ್ದಾರೆ.